ಅಂತ ಏನು ಇವತ್ತು ನಾವೆಲ್ಲ ಕೂತಿರ್ತಕ್ಕಂಥ ಒಂದು ಕಚೇರಿ ಏನಿದೆ ಇದು ಹಳೆ IT ಇನ್ಸ್ಪೆಕ್ಷನ್ ಬಂಗ್ಲೋ ಆಗಿತ್ತು. ಆ ಬಂಗ್ಲೋ 1941ರಲ್ಲಿ ಬ್ರಿಟಿಷ್ ಕಾಲದಲ್ಲಿ ಕಟ್ಟಿದಂಥ ಒಂದು ಕಟ್ಟಡ. ಅದನ್ನು ಹಲವಾರು ದಿವಸಗಳಿಂದ IB ಅಲ್ಲಿ ಇದಾದ ನಂತರ ಮತ್ತೊಂದು IB ಪ್ರಾರಂಭವಾಗಿ ಈಗ ಇನ್ನೊಂದು ಹಿಂದುಗಡೆ ದೊಡ್ಡದಾಗಿ ವಿಶಾಲವಾಗಿ ಮಾಡಿರೋದ್ರಿಂದ ಇದು ಥರ ಕಳಪೆ ಬಿದ್ದಿದ್ದಂಥದ್ದು, ಏನು ಕೂಡ ಉಪಯೋಗ ಆಗದ ರೀತಿಯಲ್ಲಿ ಈ ಒಂದು ಕಟ್ಟಡ ಶಿಥಿಲ ವ್ಯವಸ್ಥೆಯಲ್ಲಿದ್ದಂಥದ್ದು IBಯನ್ನು ಅದನ್ನು ಗುರುತಿಸಿ ಇವತ್ತು ಸನ್ಮಾನ್ಯ ಜಿಲ್ಲಾಧಿಕಾರಿಗಳು ಎಲ್ಲ ಮತ್ತು ಸರ್ಕಾರದ ಆದೇಶದ ಮೇಲೆ ಏನು ಈ ತಿಂಗಳು 3ನೇ ತಾರೀಕು ಸರ್ಕಾರ ಒಂದು ಆದೇಶವನ್ನು ಹೊರಡಿಸಿ ಇದನ್ನು ನಮ್ಮ ಲೋಕಸಭಾ ಸದಸ್ಯರ ಒಂದು ಕಚೇರಿಗೆ ವ್ಯವಸ್ಥೆಯನ್ನು ಮಾಡಿಕೊಟ್ಟಿದ್ರು. ಬರೀ ಲೋಕಸಭಾ ಸದಸ್ಯರಾಗಿದ್ದರೆ ಪರವಾಗಿರಲಿಲ್ಲ, ಜೊತೆಗೆ ಅವರು ಕೇಂದ್ರದ ಸಚಿವರು ಕೂಡ ಆಗಿರೋದ್ರಿಂದ ಜನಸಂದಣಿ ಜಾಸ್ತಿ ಇರ್ತದೆ ಮತ್ತು ಇಲಾಖೆ ಕೆಲಸಗಳು ಎಲ್ಲದಕ್ಕೂ ಕೂಡ ಅನುಕೂಲ ಆಗಲಿ ನಿಟ್ಟಿನಲ್ಲಿ ಈ ಒಂದು ವಿಶಾಲವಾದ ಕಟ್ಟಡವನ್ನು ಅವರಿಗೆ ಕಚೇರಿಗೆ ಒಂದು ಸರ್ಕಾರ ಒಂದು 3ನೇ ತಾರೀಕು ಆದೇಶವನ್ನು ಕೂಡ ಹೊರಡಿಸಿ ಇದನ್ನು ಕಚೇರಿ ನವೀಕರಣ ಕೂಡ ಜಿಲ್ಲಾಧಿಕಾರಿಗಳು ಅವರ PWD ಅವರ ಅನುದಾನದಡಿನಲ್ಲಿ ಉತ್ತಮ ರೀತಿಯಲ್ಲಿ ಒಂದು ನವೀಕರಣ ಕೂಡ ಮಾಡಿ ಇದನ್ನು ಸುಸಜ್ಜಿತವಾಗಿ ಒಂದು ಲೋಕಸಭಾ ಸದಸ್ಯರ ಕೊಠಡಿಗೆ ಕಚೇರಿಗೆ ಅವಕಾಶವನ್ನು ಮಾಡಿಕೊಟ್ಟಿದ್ದರು. ಅದನ್ನು ಇವತ್ತು ಬೆಳಗ್ಗೆ ನಮಗೆ ಈಗಾಗಲೇ ಕಳೆದ ಒಂದು ವಾರದಿಂದಲೂ ಕೂಡ ಎಲ್ಲ ಪ್ರಕ್ರಿಯೆಗಳು ಪ್ರಾರಂಭ ಆಗಿ ಎಲ್ಲ ಕಚೇರಿಯ ಕಡತಗಳನ್ನ ಎಲ್ಲದನ್ನು ಕೂಡ ಇಲ್ಲಿಗೆ ವಿಲೇವಾರಿ ಮಾಡಿ ಇಲ್ಲಿ ಬಂದಂಥ ಏನು ಸಾರ್ವಜನಿಕರು ಎಲ್ಲ ಕ್ಷೇತ್ರದ 8 ಕ್ಷೇತ್ರದ ಏನು ಸಾರ್ವಜನಿಕರು ಬಂದಂಥ ಕೆಲಸ ಕಾರ್ಯಗಳನ್ನು ಕೂಡ ಇಲ್ಲಿ ಮಾಡಲಿಕ್ಕೆ ತೊಡಗಿಸ್ಕೊಂಡಂಥದ್ದು ಇಲ್ಲಿ PAಗಳು ಎಲ್ಲರೂ ಕೂಡ ಸಕ್ರಿಯವಾಗಿದ್ದಂಥ ಸಂದರ್ಭದಲ್ಲಿ ಇವತ್ತು ಬೆಳಗ್ಗೆ ಆಘಾತಕಾರ ಒಂದು ಸುದ್ದಿಯನ್ನು ಸರ್ಕಾರದ ಏನು PWD ಸೆಕ್ರೆಟರಿ ಅವರು ನೀಡಿರ್ತಕ್ಕಂಥದ್ದು. ಅದರಲ್ಲಿ ಇವತ್ತು ಇದನ್ನು ರದ್ದುಪಡಿಸಲಾಗಿದೆ ಅಂತಕ್ಕಂಥ ಒಂದು ಆದೇಶವನ್ನು ಇವತ್ತು ಬೆಳಗ್ಗೆ ಹೊರಡಿಸಿದ್ದಾರೆ. ಯಾವ ಕಾರಣಕ್ಕಾಗಿ ಹೊರಡಿಸಿದ್ದಾರೆ ಅಂತ ಖಂಡಿತ ಇದನ್ನು ಕೊಟ್ಟಂಥವರು ಸರ್ಕಾರದವರೇ. ಇದನ್ನು ಕಚೇರಿ ಮಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟು ಇವತ್ತು ಅದನ್ನು ಜಿಲ್ಲಾಧಿಕಾರಿಗಳು ಪೂರ್ಣ ನವೀಕರಣ ಮಾಡಿಸಿ ಕೊಟ್ಟಿರ್ತಕ್ಕಂಥವ್ರು ಅವರೇ. ಅದನ್ನು ತಕ್ಕೊಳ್ಳಿಕ್ಕೆ ಕಾರಣ ಏನು, ಇಲ್ಲೇನಾದರೂ ಕೂಡ ಇದರಲ್ಲಿ ರಾಜಕೀಯ ಏನಾದರೂ ಇದೆಯಾ ಅಂತಕ್ಕಂಥದ್ದು ನಮ್ಮೆಲ್ಲರಿಗೂ ಕೂಡ ಅನುಮಾನ ಆಗ್ತದೆ. ಇದರಲ್ಲಿ ಬೇರೆ ಏನೂ ಉದ್ದೇಶಕ್ಕಲ್ವಲ್ಲ, ನಾವು ಕೂಡ ಸರ್ಕಾರದ ಒಂದು ಅಂಗ, ಇವರು ಕೇಂದ್ರ ಸಚಿವರು ಇದನ್ನು ಬಳಸ್ಕೊಳ್ಳೋದ್ರಿಂದ ಇನ್ನೂ ಉತ್ತಮ ರೀತಿಯಲ್ಲಿ ಈ ಕಟ್ಟಡ ಕೂಡ ಇರ್ತದೆ, ಈ ಆವರಣ ಕೂಡ ಉತ್ತಮ ರೀತಿಯಲ್ಲಿ ಜನಗಳಿಗೆ ಅನುಕೂಲ ಆಗೋ ನಿಟ್ಟಿನಲ್ಲಿ ಇಲ್ಲಿ ಬಂದಂಥ ಮುಖಂಡರಿರ್ಬೋದು, ಬೇರೆ ಬೇರೆ ಜಿಲ್ಲೆಗಳಿಂದ ಬಂದಂಥ ಅಧಿಕಾರಿಗಳಿರ್ಬೋದು, ಜನಪ್ರತಿನಿಧಿಗಳಿಗೆಲ್ಲರಿಗೂ ಕೂಡ ಅನುಕೂಲ ಆಗ್ತಕ್ಕಂಥ ಒಂದು ಈ ಒಂದು ವಾತಾವರಣ ಇರೋದ್ರಿಂದ ಖಂಡಿತ ಇಲ್ಲಿ ಉತ್ತಮ ರೀತಿಯಲ್ಲಿ ಕಚೇರಿ ನಡೆಸಲಿಕ್ಕೆ ಅಭ್ಯಂತರ ಏನಿಲ್ಲ. ಅದನ್ನು ದಯಮಾಡಿ ನಾವೆಲ್ಲರೂ ಕೂಡ ಒತ್ತಾಯ ಮಾಡೋದಿಷ್ಟೇ ಸರ್ಕಾರವನ್ನು. ಯಾಕೆ ಇದರಲ್ಲೇನೋ ರಾಜಕೀಯ ಟ್ರಾನ್ಸ್ಫರ್ ಥರ ಇದನ್ನು ಕೂಡ ಏನಾದ್ರು ಒಂದು ದಂಧೆ ಮಾಡ್ಕೊಂಡ್ಬಿಟ್ಟಿದ್ರೆ ಆರ್ಡರ್ ಕೊಡೋದು ವಾಪಸ್ ತಗೊಳ್ಳೋದು, ಈ ಬಾಗಿಲನ್ನು ನೀವು ಯಾವ ಥರ ಕೊಟ್ರಿ ಮತ್ತು ಅದರಲ್ಲಿ ಪರಿಶೀಲನೆ ಮಾಡೋಕ್ಕೆ ಹೋಗೋದು, ಮತ್ತೆ ಮುಖ್ಯಮಂತ್ರಿಗಳು ಅದಿಲ್ಲ ನಾನು ಮಾಡಲ್ಲ ಅಂತಕ್ಕಂಥದ್ದು. ಇದು ಎಷ್ಟು ಸರಿ? ಸರ್ಕಾರ ಒಂದು ನಿಯಮ ಇಟ್ಕೊಂಡಿರಬೇಕು, ಆ ನಿಯಮದಂತೆ ಹೋಗ್ಬೇಕಾಗ್ತದೆ. ಕೊಡಬೇಕಾದ್ರೆ ಕೂಡ ಆಲೋಚನೆ ಮಾಡಬೇಕಾಗ್ತದೆ. ಕೊಟ್ಟ ಮೇಲೆ ಮತ್ತು ಅದು ಹಿಂಪಡಿಬೇಕು ಅಂದರೆ ಇದರಲ್ಲಿ ನಾವು ಏನು ಅನುಮಾನ ತಿಳ್ಕೊಬೇಕು ಗೊತ್ತಾಗ್ತಾ ಇಲ್ಲ. ದಯಮಾಡಿ ಇದರಲ್ಲಿ ಯಾರ್ದಾರು ಕೈವಾಡ ಇದೆ, ಏನಾದ್ರು ಇದರಲ್ಲಿ ರಾಜಕೀಯ ಬೆಳೆಸ್ಲಿಕ್ಕೆ ಕೊಟ್ಟಿದ್ದೀರಾ, ರಾಜಕೀಯ ದಯಮಾಡಿ ಇಂಥದ್ರಲ್ಲೆಲ್ಲ ಮಾಡೋಕ್ಕೆ ಹೋದರೆ ನಿಮ್ಮನ್ನೇ ಜನ ಬೈತಕ್ಕಂಥದ್ದು. ದಯಮಾಡಿ ಇಂಥ ಆದೇಶಗಳನ್ನ ರದ್ದುಪಡಿಸಿ ಗೌರವಯುತವಾಗಿ ನಡ್ಕೋಬೇಕು ಅಂತ ಸರ್ಕಾರಕ್ಕೆ ನಾನು ಒತ್ತಾಯ ಮಾಡ್ತೀನಿ. ಇರ್ಬೋದೇನೋ ನಮ್ಗೆ ಅನಿಸ್ತದೆ. ಬೇರೆ ಇಲ್ಲಿ ಜಿಲ್ಲಾಧಿಕಾರಿಗಳು ಎಲ್ಲರೂ ಕೂಡ ಇದನ್ನ ನವೀಕರಣ ಸೋಮಣ್ಣ ಅವರಿಗೆ ಮನೆ ಅಲ್ಲ ಇದು ಕೆಲಸ ಮಾಡಕ್ಕೆ ಕೊಡುವಂಥದ್ದು. ಅಂದರೆ ಸ್ಟ್ರಾಂಗ್ ಆಗಿ ಈ ಜಿಲ್ಲೆಯನ್ನು ಕಟ್ಟೋದಕ್ಕೆ ಒಂದು ಅವಕಾಶ ಮಾಡಿಕೊಡುವಂಥ ಒಂದು ಕಾರ್ಯಾಲಯ. ಅಂದರೆ ದಿನನಿತ್ಯದ ತುಮಕೂರು ಜಿಲ್ಲೆಯ ರೈಲ್ವೆ ಯೋಜನೆಗಳಿರ್ಬೋದು, ನೀರಾವರಿ ಯೋಜನೆಗಳಿರ್ಬೋದು, ಮೆಟ್ರೋ ಟ್ರೈನ್ ಇರ್ಬೋದು, ಕೈಗಾರಿಕೆ ಇರ್ಬೋದು, ಇಲ್ಲೂ ಕೂಡ ಚೆನ್ನೈ ಮತ್ತು ಬೆಂಗಳೂರು ಕಾರಿಡಾರ್ ಆಗಿದೆ. ಇಲ್ಲಿ ಒಂದು 5 ಲಕ್ಷ ಜನ ಉದ್ಯೋಗ ಕೊಡಬೇಕು ಅನ್ನೋ ಒಂದು ಚಿಂತನೆ ಇದೆ ಸರ್ಕಾರಕ್ಕೆ. ಒಂದು ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರದ ಜೊತೆ ಹೇಗಿರಬೇಕು? ಸೌಹಾರ್ದತೆಯಿಂದ ಇರಬೇಕಾ, ದ್ವೇಷದಿಂದ ಇರಬೇಕಾ? ಒಂದು ಆಫೀಸ್ ಕೊಡಕ್ಕೆ ನೀವು ದ್ವೇಷ ಮಾಡ್ತೀರಾ ಅಂತ ಹೇಳಿದ್ರೆ, ಕ್ಷುಲ್ಲಕ ರಾಜಕಾರಣ ಮಾಡ್ತೀರಾ ಅಂತ ಹೇಳಿದ್ರೆ ಇದು ಸರಿಗಿಲ್ಲ. ನಾನಿವತ್ತು ರಾಜ್ಯ ಸರ್ಕಾರಕ್ಕೆ ವಾರ್ನ್ ಮಾಡ್ತಿದ್ದೇನೆ, ಮುಖ್ಯಮಂತ್ರಿಗಳಿಗೆ ಹೇಳ್ತಿದ್ದೇನೆ, ಈ ರೀತಿಯ ದ್ವೇಷದ ರಾಜಕಾರಣವನ್ನು ಮಾಡಬೇಡಿ. ಆಫೀಸ್ ಕೊಟ್ಟು ಇನಾಗ್ರೇಷನ್ ಆದ್ಮೇಲೆ ವಾಪಸ್ ತಗೊಳ್ತೀರಾ ಅಂತ ಹೇಳಿದ್ರೆ ಯಾರಿಗೆ ಅವಮಾನ ಮಾಡ್ತಿದ್ದೀರಾ ನೀವು? ಸೋಮಣ್ಣ ಒಬ್ಬರು ಸೀನಿಯರ್ ರಾಜಕಾರಣಿ, ಸೀನಿಯರ್ ಮೋಸ್ಟ್ ಲೀಡರ್, ಸಾಕಷ್ಟು ಬಾರಿ ಮಂತ್ರಿ ಆಗಿದ್ದವರು, ರಾಜ್ಯದಲ್ಲಿ ಸುಮಾರು 35-40 ವರ್ಷದಿಂದ ಜನರ ಸೇವೆ ಮಾಡ್ತಿರುವಂಥವ್ರು. ಜನರ ಸೇವೆ ಮಾಡಕ್ಕೆ ನೀವು ಆಫೀಸ್ ಕೊಡಲ್ಲ ಅಂತ ಹೇಳಿದ್ರೆ
ಇನ್ನು ದಬ್ಬಾಳಿಕೆ ಮಾಡ್ತೀರಾ? ಭಾರತ ದಿನ ನಡೆಯಲ್ಲ. ಇದು ಪ್ರಜಾಪ್ರಭುತ್ವ ನಾವು ಇದ್ದೇವೆ. ಯಾವುದೋ ಒಂದು ಬ್ರಿಟಿಷರ ಕಾಲದಲ್ಲಿ ಇಲ್ಲ ನಾವು ಇದನ್ನು. ನಾನು ಈ ಕೂಡಲೇ ಇದನ್ನು ವಾಪಸ್ ತಗೊಂಡು ಸೋಮಣ್ಣವರಿಗೆ ಕೊಡಬೇಕು ಅಂತ ಹೇಳ್ತೇನೆ. ನಾನು ನೋಡಿದ್ದೇನೆ, ಏನು ಕಾರಣ ಕೊಟ್ಟಿದ್ದೀರಾ ನೀವು? ಮೈಸೂರಿನಲ್ಲಿ ಇವತ್ತು ನಾನು ನಿನ್ನೆ ನಂಜನಗೂಡಿಗೆ ಹೋಗಿದ್ದ ಸಂದರ್ಭದಲ್ಲಿ ಮೈಸೂರಲ್ಲಿ ಆಲ್ಟ್ ಆಗಿದೆ. ಮೈಸೂರಿನಲ್ಲಿ IB ಒಳಗಡೆ ಯಾರ್ಯಾರು ಕೊಟ್ಟಿದ್ದೀರಾ ನೀವು? ದೇವೇಗೌಡರಿಗೆ ಕೊಟ್ಟಿದ್ದೀರಾ, ಈಗಿರುವಂತಹ ಶಾಸಕರು GT ದೇವೇಗೌಡರಿಗೆ, ಅವ್ರ ಮಗನ್ ಕೊಟ್ಟಿದ್ದೀರಾ, MLCಗಳಿಗೆ ಕೊಟ್ಟಿದ್ದೀರಾ IB ಒಳಗಡೆ. ಇಲ್ಲೇನ್ರಿ ಕಾನೂನು ನಿಮ್ಗೆ IB ಒಳಗೆ ಕೊಡದಲ್ಲೇ ಇರೋದಕ್ಕೆ? ಕಾನೂನು ಮೈಸೂರು ಜಿಲ್ಲೆಗೆ ಸಿದ್ದರಾಮಯ್ಯ ಅವರೇ, ನಿಮ್ಮ ಮೈಸೂರು ಜಿಲ್ಲೆ ನೀವು ಕೊಟ್ಟಿಲ್ಲ. ನೀವು IB ತಗೊಂಡು ನೋಡ್ರಿ, ನೀವೇನು ಕೊಟ್ಟರೆ ಪ್ರವಾಸೋದ್ಯಮ ಇಲಾಖೆ ಒಳಗಡೆ ಅಲ್ಲಿ 3 ಜನ MLAಗಳ ಕಚೇರಿ ಆಫೀಸ್ ಕೊಟ್ಟಿದ್ರ. ಇಲ್ಲಿ ಯಾವ್ದಕ್ಕಿತ್ತು? ಹಳೆ ಬಿಲ್ಡಿಂಗ್ ನ ರಿಪೇರಿ ಮಾಡಿಸಿ ನಾವು ಇದನ್ನ ನವೀಕರಣ ಮಾಡಿದಂಥ ಸಂದರ್ಭದಲ್ಲಿ ನಾಳೆ ನಾವು ಎಲ್ಲರನ್ನು ಕರೆದಿದ್ದೇವೆ ಇನಾಗ್ರೇಷನ್, ಇಡೀ ಜಿಲ್ಲೆಯಲ್ಲಿರುವಂಥ ಕಾರ್ಯಕರ್ತನ, ಜನಪ್ರತಿನಿಧಿಗಳನ್ನ. ಇಂಥ ಸಂದರ್ಭದಲ್ಲಿ ದ್ವೇಷದ ರಾಜಕಾರಣ ಮಾಡ್ತೀರಾ? ಮಾಡ್ರಿ ನೋಡೋಣ. ಆಗಿದ್ರೆ ತುಮಕೂರು ಜಿಲ್ಲೆ ಕರ್ನಾಟಕ ಅಭಿವೃದ್ಧಿ ಪಥದ ಕಡೆ ಹೋಗ್ಬೇಕಾ, ದ್ವೇಷದ ರಾಜಕಾರಣದಲ್ಲಿ ಇರ್ಬೇಕಾ? ಇದಕ್ಕೆ ಉತ್ತರ ಹೇಳ್ಬೇಕು ಸರ್ಕಾರ. ಜನ ಉತ್ತರ ಕೊಟ್ಟಿದ್ದಾರೆ. ಪಾರ್ಲಿಮೆಂಟ್ ಚುನಾವಣೆ ಸೋಲಿಂದ ನೀವು ಹರಿಸ್ಕೊಳ್ಳಕ್ಕಾಗಿಲ್ಲ. ಸೋಮಣ್ಣವ್ರಿಗೆ ಬಂದಿರುವಂತ ಲೀಡ್ ಹರಿಸ್ಕೊಳ್ಳಕ್ಕಾಗಿಲ್ಲ. ಏನು ಸೋಮಣ್ಣವ್ರು ಇವತ್ತು ಇತಿಹಾಸದಲ್ಲಿ ಹೈಯೆಸ್ಟ್ ವೋಟಲ್ಲಿ ತುಮಕೂರು ಜಿಲ್ಲೆಯಲ್ಲಿ ಗೆದ್ರು, ಆ ಇದನ್ನು ಹರಿಸ್ಕೊಳ್ಳಕ್ಕಾಗಿಲ್ಲ ಕಾಂಗ್ರೆಸ್ನವ್ರಿಗೆ. ಯಾರ್ಯಾರು ಹೋಗಿದ್ರು ಮುಖ್ಯಮಂತ್ರಿ ಮನೆಗೆ, ಯಾರ್ಯಾರು ಹೋಗಿ ಹೇಳಿದ್ರು ಎಲ್ಲ ಗೊತ್ತಿದೆ ನನಗೆ, ಎಲ್ಲ ಬಿಚ್ಚಿರ್ತೀವಿ ನಾವು. ಯಾರ್ಯಾರು ಹೋಗಿ ಇವತ್ತು ಕ್ಯಾನ್ಸಲ್ ಮಾಡ್ತಾರೆ ನನಗೆ ಗೊತ್ತಿದೆ. ನನಗೆ ಯಾರು ಉಪಮುಖ್ಯಮಂತ್ರಿಗಳು ಹೋಗಿದ್ರ, ಮತ್ತೆ ಇವ್ರು ಹೋಗಿದ್ರ, ಪರಮೇಶ್ವರ್ ಅವರು DC ಏನು ಉತ್ತರ ತಂದ್ರು, ಎಲ್ಲವೂ ನನಗೆ ಗೊತ್ತಿದೆ. ಏನ್ರಿ ಒಂದು ಆಫೀಸ್ ಕೊಡಕ್ಕೆ ನೀವು ಇಷ್ಟೊಂದು ದ್ವೇಷ ಮಾಡ್ತೀರ, ಮುಂದೆ ರಾಜಕಾರಣ ಏನ್ ಮಾಡ್ತೀರ ನೀವು? ಇದೆಲ್ಲ ರಾಜಕಾರಣ. ಕರ್ನಾಟಕದ ಜನ ನಿಮ್ಗೆ IAS ಮತ ಕೊಟ್ಟಿದ್ದು, IAS ಸ್ಥಾನ ಕೊಟ್ಟಿದ್ದು ಒಳ್ಳೆ ಕೆಲಸ ಮಾಡಿ ಅಂತ, ದ್ವೇಷ ಮಾಡಕ್ಕಲ್ಲ. ಈ ಕೂಡಲೇ ಇದನ್ನು ವಾಪಸ್ ತಗೋಬೇಕು, ಇಲ್ಲ ಉಗ್ರ ಹೋರಾಟವನ್ನು ಎದುರಿಸಬೇಕಾಗುತ್ತೆ ಜಿಲ್ಲೆ ಒಳಗಡೆ. ಉದ್ಘಾಟನೆ 2ನೇ ತಾರೀಕು ಏನ್ ಕೊಟ್ಟಿದ್ದಾರೋ ಅವತ್ತೇ ಆಕ್ಯುಪೈ ಮಾಡ್ಕೊಂಡಿದೀವಿ. ಆಲ್ರೆಡಿ ಸ್ಟಾಫ್ ಮತ್ತೊಂದು ಸೋಮಣ್ಣವ್ರು ಎಲ್ಲರೂ ಇದ್ದಾರೆ. ಸಣ್ಣ ಪುಟ್ಟ ರಿಪೇರಿ ಆಗ್ತಿರ್ಬೋದು ಬಿಟ್ರೆ ಆಲ್ರೆಡಿ ಆಕ್ಯುಪೈ ಅದೇನು ಆಗಸ್ಟ್ 2ನೇ ತಾರೀಕು ಏನು ಆರ್ಡರ್ ಕೊಟ್ಟಿದ್ದಾರೆ ಆಲ್ರೆಡಿ ಆಗೋಗ್ಬಿಟ್ಟಿದೆ. ಆಫೀಸ್ ಟೇಕ್ ಓವರ್ ಆಗಿದೆ. ಇಷ್ಟೊತ್ತು ನಮ್ಮ ನಾಯಕರುಗಳಾದಂತ ಸನ್ಮಾನ್ಯ ಸುರೇಶ್ ಬಾಬಣ್ಣವರು, ಸುರೇಶ್ ಗೌಡ್ರು ಹೇಳಿದಾಗೆ ಇವತ್ತು ರಾಜ್ಯದ ಕಾಂಗ್ರೆಸ್ ಸರ್ಕಾರ ಕ್ಷುಲ್ಲಕ ರಾಜಕೀಯ ಮಾಡ್ತಾ ಇದೆ. ಮತ್ತು ಜಿಲ್ಲೆಗೆ ಇದು ಅಭಿವೃದ್ಧಿಯ ಈ IB ನಲ್ಲಿ ಏನೇನಾಗ್ತದೆ ನಿಮಗೂ ಗೊತ್ತು. ಕಳೆದ 50 ವರ್ಷದಿಂದ ಈ ಹಳೆ ಬಿಲ್ಡಿಂಗ್ಗಳಲ್ಲಿ ಏನೇನಾಗ್ತಿದೆ ನಿಮಗೂ ಗೊತ್ತಿದೆ. ಎಷ್ಟು % ಇಲ್ಲಿ ಅಭಿವೃದ್ಧಿಗೆ ಈ ವಾತಾವರಣದಲ್ಲಿ ಉದ್ಯೋಗ ಹಾಕಿದೆ ನಿಮಗೂ ಕೂಡ ಗೊತ್ತಿದೆ. ಹೊಸ ಬಿಲ್ಡಿಂಗ್ ಆಗಿದೆ ಕಳೆದ 6-7 ವರ್ಷದಿಂದ. ಈ 2 ಫ್ಲೋರ್ ಈ ಹೋದ ವರ್ಷ ಶುರು ಆಯಿತು. ಆದ್ರಿಂದ ನಾನು ಮನವಿ ಮಾಡ್ಕೊಳ್ಳೋದು, ಈ ಒಂದು IB ಜಾಗ ಇರೋದು ಸರ್ಕಾರಿ ಜಾಗ, ಇದು ಜನಪರವಾಗಿ ಉಪಯೋಗ ಆಗೋದಕ್ಕೆ ಅವ್ರು ಸ್ವಾಗತ ಮಾಡಬೇಕು. ಇದು ಯಾಕೆ ಈ ರೀತಿ ಕ್ಷುಲ್ಲಕವಾಗಿ ನಮ್ಮ ಜಿಲ್ಲಾ ರಾಜಕಾರಣಿಗಳು ಈ ರೀತಿ ಕಾಂಗ್ರೆಸ್ನ ರಾಜಕಾರಣಿಗಳು ಇರ್ತಾರೆ ಮಾಡ್ತಿದ್ದಾರೆ? ಸುರೇಶ್ ಗೌಡರು, ಸುರೇಶ್ ಬಾಬಣ್ಣವರು ಏನು ಸ್ಟ್ರಾಂಗ್ ಆಗಿ ಹೇಳಿದ್ದಾರೆ, ನಾವು ಕೂಡ ಈ ಜಾಗನ ಯಾವುದೇ ಕಾರಣಕ್ಕೂ ಕೂಡ ಬಿಟ್ಕೊಡೋದಿಲ್ಲ. ಇದನ್ನ ಇಲ್ಲೇನೆ ಆಫೀಸ್ ಅವರು ರನ್ ಮಾಡ್ತಾರೆ. ಯಾರು ಏನ್ ಮಾಡ್ತಾರೋ ನಾವು ಕೂಡ ಸುರೇಶ್ ಗೌಡರು ಹೇಳ್ತೀವಿ. ಆಲ್ರೆಡಿ ಆಕ್ಯುಪೈ ಆಗಿದೆ. ಯಾವ ರೀತಿ ಏನು ಒಂದ್ ಸಣ್ಣ ಮನೆಗೆ ಸೇರ್ಕೊಂಡ್ರೆ ನೀವು ಕೋರ್ಟ್ ಹೋದ್ರು ಬಿಡಿಸಕ್ ಆಗೋದಿಲ್ಲ. ಇದು ಅಲಾಟ್ ಆಗಿರುವಂತದ್ದು ಆಫೀಸ್ ಇದೆ. ಸಾರ್ವಜನಿಕವಾಗಿ ಇಲ್ಲ ಮೋಜ್ ಮಾಡೋದಿಕ್ಕಲ್ಲ, ಸಾರ್ವಜನಿಕರಿಗೆ ಅನುಕೂಲ ಆಗೋ ರೀತಿಯಲ್ಲಿ ಮಾಡುವಂತ ಒಂದು ವ್ಯವಸ್ಥೆ. ಅದನ್ನ ವಾಪಸ್ ಪಡ್ಕೊಳಕ್ಕೆ ಯಾವುದೇ ಕಾರಣಕ್ಕಾಗಲ್ಲ. ಆಫೀಸ್ ನಲ್ಲಿ ಇದ್ದೇ ಇರ್ತೀವಿ. ಅವ್ರು ಯಾರು ಏನ್ ಮಾಡ್ತಾರೋ ನೋಡಿ, ಸುರೇಶ್ ಗೌಡರು ಕೂಡ ಇರ್ತಾರೆ, ಎಲ್ಲರೂ ಕೂಡ ಇರ್ತಾರೆ. ಯಾವ ರೀಸನ್ ಕೊಟ್ಟು ರದ್ದು ಮಾಡಿ? ಹೇಳಿ ಅವ್ರು ಕೊಟ್ಟಿಲ್ಲ.